ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಹೀರೆಕಾಯಿ ಪಚಡಿ ಅಥವಾ ಚಟ್ನಿ ಅದ್ಭುತವಾಗಿರುತ್ತೆ. ಇದ್ರ ಬಗ್ಗೆ ಸುಮ್ಮನೆ ಕಾಮಿಡಿ ವಾರ್ತೆಗಳನ್ನು ಓದ್ತೀನಿ ಕೇಳ್ರಿ. ನಮಸ್ಕಾರ, ಹೀರೆಕಾಯಿ ಪಚಡಿ ಕಾಮಿಡಿ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಊಟದ ಮೇಲೆ ಆಸಕ್ತಿ ಕಳೆದುಕೊಂಡಿದ್ದ ಅತ್ತೆಗೆ ಹೀರೆಕಾಯಿ ಪಚಡಿ ಮಾಡಿಕೊಟ್ಟು ಮನೆಗೆದ್ದ ಸೊಸೆ. ಹೀರೆಕಾಯಿ ಪಚಡಿ ತಿನ್ನಲು ಗೆಳತಿಗೆ ಮೋಸ, ಮನನೊಂದು ಮಣಿಪಾಲ ಸೇರಿದ ಮಾನಿನಿ. ಇದೀಗ ವಾರ್ತೆಗಳ ವಿವರ. ಹಲವು ವರ್ಷಗಳಿಂದ ಊಟದ ಮೇಲೆ ಆಸಕ್ತಿ ಕಳೆದುಕೊಂಡಿದ್ದ ಅತ್ತೆಗೆ ಸೊಸೆಯೋರ್ವಳು ರಾಜೇಶ್ ಬಸು ಅಡುಗೆ ವಾಹಿನಿ ನೋಡಿ ಹೀರೆಕಾಯಿ ಪಚಡಿ ಮಾಡಿಕೊಟ್ಟಿದ್ದಾಳೆ. ಅದನ್ನು ಸೇವಿಸಿದ ಅತ್ತೆಯ ಮನಸ್ಸು ದಾಸವಾಳ ಹೂವಿನಂತೆ ಅರಳಿ ಸೊಸೆಯನ್ನು ಬಿಗಿದಪ್ಪಿ ಹಣೆಗೊಂದು ಮುತ್ತನ್ನಿಕ್ಕಿ, ಇಷ್ಟು ರುಚಿಯಾದ ಪಚಡಿ ಮಾಡಿದ್ದಕ್ಕಾಗಿ ನಿನ್ನ ಕೈಗಳಿಗೆ 4 ತೊಲದ 2 ಬಂಗಾರದ ಬಳೆ ಮಾಡಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ. ಇದರಿಂದ ಸೊಸೆಗೆ ಆನಂದ ಬಾಷ್ಪ ಮಳೆಯಂತೆ ಸುರಿದು ಹೊಳೆಯಂತೆ ಹರಿದಿದೆ. ಇನ್ನು ತನ್ನ ಗೆಳತಿಯ ಜೊತೆ ಹಲವು ವರ್ಷಗಳಿಂದ ಮಾತು ಬಿಟ್ಟಿದ್ದ ಮಹಿಳೆಯೊಬ್ಬಳು ಆಕೆ ಹೀರೆಕಾಯಿ ಪಚಡಿ ಮಾಡಿದ ವಿಷಯ ತಿಳಿದು ಸಾರಿ ಕೇಳುವ ನೆಪದಲ್ಲಿ ಮನೆಗೆ ಬಂದು ಪಚಡಿ ತಿಂದು ಸಾರಿ ಕೇಳದೆ HD ಮೋಸ ಮಾಡಿ ಪರಾರಿಯಾಗಿದ್ದಾಳೆ. ವಿಷಯ ತಿಳಿದ ಆಕೆ ಮನನೊಂದು ಮಣಿಪಾಲ ಸೇರಿದ್ದಾಳೆ. ನೆಂಟರು ಇಷ್ಟರು ಆಕೆಯನ್ನು ನೋಡಲು ಅರ್ಧ ಪೌಂಡ್ ಬ್ರೆಡ್ಡು ಮತ್ತು ಸ್ಟಿಕ್ಕರ್ ಅಂಟಿಸಿದ 1/4 kg ಸೇಬು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಅವುಗಳನ್ನು ತಿರುಗಿ ನೋಡದ ಆಕೆ ಮತ್ತರು ಕುಚಿಕು ಮಾಡಿಕೊಂಡು ಬಂದ ಹೀರೆಕಾಯಿ ಪಚಡಿ ತಿಂದು ಸಂಪೂರ್ಣ ಗುಣಮುಖಳಾಗಿದ್ದಾಳೆ. ನಂತರ ಡಿಸ್ಚಾರ್ಜ್ ಮಾಡಿಸಿಕೊಂಡು ನೇರವಾಗಿ ಮಣಿಪಾಲದಿಂದ ಇಂಪಾಲಕ್ಕೆ ಟೂರ್ ಹೋಗಿದ್ದು ಮನೆಯವರಲ್ಲಿ ಸಂತಸ ಮೂಡಿಸಿದೆ. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು. ಹೆಂಗಿತ್ತು ನಮ್ಮ ವಾರ್ತೆ? ಸುಮ್ಮನೆ ತಮಾಷೆಗೆ ಓದಿದ್ದಷ್ಟೇ, ಯಾರು ಸೀರಿಯಸ್ ತಗೊಳಕ್ಕೆ ಹೋಗ್ಬಿಡಿ. ಅಷ್ಟು ರುಚಿಯಾಗಿರುತ್ತೆ ಇದು ಹೀರೆಕಾಯಿ ಪಚಡಿ. ಮುದ್ದಿಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಮಾಡೋದು ಅಷ್ಟೇ ಸರಳವಾಗಿದೆ. ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಹೇಳಿದ ಥರನೇ ಅಷ್ಟೇ ಅಳತೆ ತೊಗೊಂಡು ಮಾಡಿರಿ, ಅದ್ಭುತವಾಗಿ ಬರುತ್ತೆ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ? ಹಾಗಾಗಿ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಇಂಥದ್ದೊಂದು ಹೀರೆಕಾಯಿ ತಗೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಪ್ಪ ಅಂತಂದರೆ ಮೇಲಿನ ಸಿಪ್ಪೆ ಎಲ್ಲ ಎರೆದುಬಿಟ್ಟು ನಾನು ಬಳಸ್ಕೋತಾ ಇದ್ದೀನಿ. ನೋಡ್ರಿ, ಒಂದು ಕಣ್ಣು ನೋಡ್ಕೊಳ್ರಿ ಹೀರೆಕಾಯಿ ಯಾವ ಥರ ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ಅಂತ. ಒಂದಿಷ್ಟುದ್ದ ಐತೆ. ಇದನ್ನು ಸ್ವಲ್ಪ ತೊಟ್ಟು ತುದಿ ಎಲ್ಲ ಕೊಯ್ದು ಮೇಲಿನ ಸಿಪ್ಪೆ ಒಂಚೂರು ಎರೆದು ಪಚಡಿ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿರಿ, ನಾನಿವಾಗ ತೋರಿಸೋದು ಒಂದಿಷ್ಟುದ್ದ ಹೀರೆಕಾಯಿಗೆ ಇದ್ರ ಅಳತೆನ ತೋರಿಸ್ತಿರೋದು. ಒಂದಿಷ್ಟುದ್ದ ಐತೆ, ನೋಡ್ಕೊಳ್ರಿ. ನೀವು ಒಂದು ಹೀರೆಕಾಯಿನಾಗ ಮಾಡಿ ನೋಡಿರಿ. ನಿಮ್ಗೆ ಏನಾರು ಚೆನ್ನಾಗಿ ಅನ್ನಿಸ್ತು ಅಂದರೆ ತೀರಾ ಆಮೇಲೆ ಎಲ್ಲ ಅಳತೆಗಳ್ನೂ ಡಬಲ್ ಮಾಡ್ಕೊಂಡ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದಿಷ್ಟುದ್ದ ಹೀರೆಕಾಯಿಗೆ ಅಳತೆ ಇನ್ನೇನು ಗೊತ್ತೈತೆ. ಚಮಚಿಗಳು ಎಲ್ಲರ ಮನೆಗೆ ಇರ್ತವೆ. ಒಂಚೂರು ಹತ್ತಿತ್ತಾಗ್ಬೋದು, ಬಿಟ್ಟರೆ ಇಂಥವು ಎಲ್ಲರ ಮನೆಗೆ ಇದ್ದೇ ಇರ್ತವೆ, ಗೊತ್ತಾಯ್ತಾ? ಇದರಲ್ಲಿ ಇದಕ್ಕೆ ಏನೇನು ಓಜುಗಳು ಹಾಕ್ತೀನಿ ಅದನ್ನು ನೋಡ್ಕೊಡ್ರಿ. ಅಷ್ಟೇ ಹಾಕಿ ಮಾಡಿರಿ, ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿರಿ. ಸ್ಟವ್ ಹಚ್ಚಿ ಏನೇನು ಹುರ್ಕೋಬೇಕು ತೋರಿಸ್ತೀನಿ. ಇವಾಗ ಅದೇ ಚಮಚದಲ್ಲಿ 2 ಚಮಚ ಎಣ್ಣೆ, 1 2 ಸಣ್ಣೂರಿನಲ್ಲೇ ಹುರಿಬೇಕು. ನಾನಿಲ್ಲಿ 1 ಚಮಚ ಕೊತ್ತಂಬರಿ ಕಾಳು ತಗೋತಾ ಇದ್ದೀನಿ. ನೋಡಿ, 1 ಚಮಚ. ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ, ಅದಕ್ಕೆ ಹಾಕೊಳ್ರಿ. ಇವನ್ನ ಸ್ವಲ್ಪ ಹೊತ್ತು ಹುರಿರಿ. ಇದನ್ನು ಜೀರಿಗೆ ಮತ್ತು ಧನಿಯಾ ಕಾಳು ಹಾಕಿದ ಮೇಲೆ 1 ನಿಮಿಷ ಹುರಿರಿ. ಸರಿಯಾಗಿ 1 ನಿಮಿಷ ಸಣ್ಣೂರಿನಲ್ಲೇ ಹುರಿದ ಆದಮೇಲೆ ಈಗ ಮತ್ತಿದೇ ಚಮಚದಲ್ಲಿ ಶೇಂಗಾ ಬೀಜ, ನೋಡಿರಿ, 1 ಚಮಚ, 1.5 ಚಮಚ ಶೇಂಗಾ ಬೀಜ. ಇದನ್ನು ಅಷ್ಟೇ ಇದು ಪೂರ್ತಿ ನಾವೇನೆಲ್ಲ ಇದು ಓಜುಗಳಕ್ಕೆ ಹುರಿತೀವಲ್ಲ, ಸಣ್ಣೂರಿನಲ್ಲೇ ಹುರಿಬೇಕು. ಶೇಂಗಾ ಬೀಜ ಹಾಕಿ 1 ನಿಮಿಷ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ನಾಟಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಯಾವ ಇದಾವನ್ನ ಹಾಕ್ರಿ. ಅವು ದೊಡ್ಡವು ಹಾಕ್ತಿದ್ದೀರಾ ಅಂತಂದರೆ ಒಂದು 6 ಹಾಕ್ರಿ, ಆಯಿತಾ? ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮುರಿದು ಹಾಕೋದ್ರಿಂದ ಬೆಳ್ಳುಳ್ಳಿ ಸಿಡಿತಿದ್ದಾವೆ. ಒಂಚೂರು ನೋಡಿರಿ, ಒಂಚೂರು ಹಿಂಗೆ ಲಟ್ಟ ಅನ್ಸರಿ ಹಿಂಗೆ, ಆಯಿತಾ? ಒಂಚೂರು ಮಕ್ಕ ಹಿಂಬಾಗಿ ಇಟ್ಕೊಂಡು ಹುರಿರಿ, ಯಾಕಂದರೆ ಮಕ್ಕಕ್ಕೆ ಸಿಡಿದು ಬಿಡ್ತಾವೆ ಹಂಗೆ. ಹೌದು, ಇವು ಮೆಣಸಿಕಾಯಿ ಅಷ್ಟೇ ಚೆನ್ನಾಗಿ ಮಾರ್ಬೇಕು ಇದರಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಬೆಳ್ಳುಳ್ಳಿ ಅವು ಒಂಚೂರು ನಾಟಿ ಅಂತೇಳಿ ಸಿಪ್ಪೆ ತೆಗ್ದಿಲ್ಲಲ್ಲ, ಹಾಗಾಗಿ ಪಟ್ಟಂತ ಸಿಡಿತವೆ. ಒಂಚೂರು ಮಕ್ಕ ಹಿಂಬಾಗಿ ಇಟ್ಕೊಂಡು ಹುರಿರಿ.
ನೋಡಿ ಹುರಿರಿ. ಅದು ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗ್ದಿರೋದಲ್ಲ, ಅದಕ್ಕಂದು ಪಟ್ಟ ಅಂತವೆ. ನನಗೆ ರೂಢಿ ಇರೋದ್ರಿಂದ ಹೆಂಗೋ ನನಗೆ ಇದನ್ನು ಮಾಡ್ತೀನಿ. ನೀವು ಒಂಚೂರು ಬೇಕಾದ್ರೆ ಸಿಪ್ಪೆ ತೆಗೆದು ಕೂಡ ಹುರಿಬೋದು. ಸಣ್ಣ ಸಣ್ಣ ವಿಶಿಷ್ಟ ಇರ್ತಾವೆ, ತಕ್ಕಂತ ಕುಂತ್ಕೊಂಡ್ರೆ ರುಚಿ ಹಿಡಿಯುತ್ತೆ ಅಷ್ಟೇ. ನಡೆಯುತ್ತೆ, ಹೆಂಗೋ ರುಬ್ತೀವಲ್ಲ ಮಿಕ್ಸಿಗೆ ಹಾಕಿ, ಹಂಗಾಗಿ. ದೊಡ್ಡ ಬೆಳ್ಳುಳ್ಳಿ ಆದರೆ ತೆಗಿಬೋದು ಸಿಪ್ಪೆನ. ನೋಡಿರಿ, ಮೆಣಸಿನ್ಕಾಯಿ ಮೇಲೆಲ್ಲ ಹಿಂಗೆ ಹಣ್ಣು ಹತ್ಬೇಕು ಚೆನ್ನಾಗಿ. ಅಲ್ಲಿವರೆಗೂ ಹುರ್ಕೊಳ್ರಿ. ಸಾಕಿ. ಬಿಸಿಗೆ ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬಾಣಲೆಲ್ಲ ಬಿಡ್ತೀನಿ ಇದನ್ನ ಸ್ವಲ್ಪ ಹೊತ್ತು. ಅದ್ರ ಬಿಸಿಗೆ ಇನ್ನೊಟ್ಟತ್ತು ಚೆನ್ನಾಗಿ ಮಾಡ್ತಾರೆ ಮೆಣಸಿನ್ಕಾಯಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ತಗೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬೇಕು ಸ್ವಲ್ಪ, ಆಯಿತಾ. ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ನುಣ್ಣಗೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಬರ್ತೀನಿ. ಈ ಥರ ಇದನ್ನು ರುಬ್ಕೊಬರ್ರಿ ಹಿಂಗೆ. ನುಣ್ಣಗಾಗಲಿ ತೊಂದರೆ ಇಲ್ಲ. ಅಂದರೆ ತೀರಾ ಗಂಧ ಆದಂಗೆ ಆಗೋದು ಬೇಡ, ಒಂಚೂರು ಹಂಗೆ 95 ಭಾಗ ನುಣ್ಣಗಾಗೋ ಥರ. ಇದನ್ನ ಇಲ್ಲಿ ಇಡ್ರಿ ಪಾಕಕ್ಕೆ. ಇವಾಗ ಈ ಹೀರೆಕಾಯಿನ ದೊಡ್ಡಕ್ಕೆ ಹೆಚ್ಕೋಬೇಕು. ಇವಾಗ ಮತ್ತೆ ಅದೇ ಬಾಣಲೆ ಇಡ್ರಿ. ಅದೇ ಬಾಣಲೆ ಇಟ್ಟು ಸ್ಟವ್ ಹಚ್ಚ್ರಿ. ಮತ್ತು 2 ಚಮಚ ಎಣ್ಣೆ ಹಾಕ್ಬೇಕು. ಅದೇ ಚಮಚದಲ್ಲಿ 2 ಚಮಚ ಎಣ್ಣೆ. 1 2 ಕೊತ್ತಂಬರಿ ಕಾಳು ಆವಾಗಲೇ ಸಿಡಿತಲ್ವ, ಇದ್ರ ಜೊತೆಗೇ ಇದೆ. ಇವಾಗ ನೋಡ್ರಿ, ಒಂದಿಷ್ಟ ಆಯಿತು ಹೆಚ್ಚಿದ ಹೀರೆಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವು ಚೆನ್ನಾಗಿ ಮೆತ್ತಗಾಗಬೇಕು, ಹಂಗಾಗಿ ಚೆನ್ನಾಗಿ ಹುರಿರಿ ಇದರಲ್ಲೇ. ಒಂದು ಪ್ಲೇಟ್ ಮುಚ್ಚೋದ್ರಿಂದ ಗಾಢ ಮಾಗ್ತವೆ ಅಂತೇಳಿ. ಇವಾಗ ಇಂಥದ್ದೊಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಹಂಗೆ ಇಂಥದ್ದೊಂದು ಈರುಳ್ಳಿ, ಒಂದು ಸತಿ ಹಂಗೂ ಹಿಂಗೂ ತೆಗೆದುಬಿಟ್ಟು ಗೂರಾಡ್ತಿರ್ಬೇಕು ಹಿಂಗೆ. ನಾನು ಸಣ್ಣೂರಿನಲ್ಲೇ ಬೇಯಿಸ್ತಾ ಇದ್ದೀನಿ ಅದರಲ್ಲೇ. ಇವಾಗ ನೋಡಿರಿ, ಇದಕ್ಕೆ ಒಂದಿಷ್ಟು ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿದ್ದೀನಿ. ದೊಡ್ಡದಾಗಿ ಹೆಚ್ಚಿ ಹಾಕ್ರಿ. ಸಣ್ಣಕ್ಕೇನು ಹೆಚ್ಚೋದು ಬೇಡ, ಹಿಂಗೆ ದೊಡ್ಡದಕ್ಕೆ ಹೆಚ್ಚಿ ಹಾಕ್ರಿ, ಆಯಿತಾ. ಇವು ಹೀರೆಕಾಯಿ ಹಿಂಗೆ ಮೆತ್ತಗಾಗಬೇಕು, ಸ್ವಲ್ಪ ಮಾಗಬೇಕು ಚೆನ್ನಾಗಿ. ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ನಾನು ಏನು ತೋರಿಸಿದ್ದು ನಿಮಗೆ ಅದನ್ನು ಇದಕ್ಕೆ ಹಾಕ್ಬಿಟ್ರಿ. ಇವಾಗ ಈರುಳ್ಳಿ ಹಾಕಿ ಒಂದು 2 ನಿಮಿಷ ಆದಮೇಲೆ ಟೊಮೆಟೊ ಹಣ್ಣು ಹಾಕಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದಿಷ್ಟು ಹುಣಸೆ ಹಣ್ಣು. ಇವಾಗ ಚೆನ್ನಾಗಿ ಈ ಹುಣಸೆ ಹಣ್ಣು, ಈರುಳ್ಳಿ, ಟೊಮೆಟೊ ಹಣ್ಣು ಚೆನ್ನಾಗಿ ಮಾಗಬೇಕು. ಇದ್ರ ಜೊತೆಗೇನೆ ನೀರು ಹಾಕ್ಕೊಂಡೇನು ಹುರಿಯೋದು ಬೇಡ, ಹಿಂಗೇನು ಮೆತ್ತಗಾಗುತ್ತೆ. ಈ ಹೆಂಗೂ ಹೀರೆಕಾಯಿನಲ್ಲಿ ನೀರಿನಂಶ ಇರುತ್ತೆ, ಟೊಮೆಟೊ ಹಣ್ಣಾಗಿರುತ್ತೆ. ಅವು ಏನು ಮಾಡ್ತಾವಪ್ಪ ಅಂದರೆ ಇದು ಬೇಯೋದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಈ ಟೊಮೆಟೊ ಹಣ್ಣಿನ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಾಗಿಸ್ರಿ ಇದ್ರಲ್ಲೇನೆ, ಗೊತ್ತಾಯ್ತಾ. ಇವಾಗ ನೋಡಿರಿ, ಇದು ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಿಸ್ಬೇಕು. ಒಂದು ಪ್ಲೇಟ್ ಮುಚ್ಚಿ ನೀವು ಇದು ಮಾಡಿದರೆ ಚೆನ್ನಾಗಿ ಬೇಯುತ್ತೆ. ನಾನಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾನು ಕಾಂಡದ ಸಮೇತ ಹಾಕ್ತೀನಿ, ಯಾಕಂದರೆ ಅದು ಎಳೆದಿದೆ ಅದಕ್ಕೆ. ಇದೆಲ್ಲ ಚೆನ್ನಾಗಿ ಮೆತ್ತಗಾದಮೇಲೆ ಒಂದು 90 ಭಾಗ ಬೆಂದಮೇಲೆ ನಾನು ಈ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇನ್ನೂ ಚೆನ್ನಾಗಿ ಅದನ್ನ ಬೇಯಿಸ್ತೀನಿ. ಅಷ್ಟೊತ್ತಿಗೆಲ್ಲನೂ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದೇನು ಭಾಳ ಹೊತ್ತು ಹಿಡಿಯಲ್ಲ. ಈಗ ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಮೆತ್ತಗಾಗ್ಬಿಡುತ್ತೆ. ಆಯಿತಾ. ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ಇದನ್ನು, ಆವಾಗ ಚೆನ್ನಾಗಿ ರುಚಿ ಬರುತ್ತೆ. ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ಅದೇ ನಾನು ಹೇಳಿದ್ನೆಲ್ಲ ಗಾಢ ಆಗುತ್ತೆ, ಗಾಢ ಮೆತ್ತಗಾಗುತ್ತೆ. ಆಮೇಲೆ ಅಂತ ಚೆನ್ನಾಗೂ ಇರುತ್ತೆ, ನಿಮಗೂ ಟೈಮ್ ಉಳಿಯುತ್ತೆ ಅಂಥೇಳಿ. ನೋಡಿರಿ, ಇವಾಗ ನಾನು ಇಲ್ಲೇನು ರುಬ್ಬಿಟ್ಕೊಂಡಿದ್ದೆ ಮೊದಲಿಗೆ, ಅದಕ್ಕೆ ಇದನ್ನ ಹಾಕ್ಕೋತಾ ಇದ್ದೀನಿ. ಇದು ಜಾರ್ ಸಣ್ಣದಾಯಿತು, ಹಂಗಾಗಿ ನಾನು ದೊಡ್ಡದಕ್ಕೆ ಹಾಕೋತೀನಿ, ಮತ್ತೆ ಚೇಂಜ್ ಮಾಡ್ಕೋತೀನಿ. ಯಾಕಂದರೆ ದೊಡ್ಡದ್ರಲ್ಲಿ ಪುಡಿ ಮಾಡ್ಕೊಳ್ಳೋಕೆ ಸರಿಯಾಗಲ್ಲ, ಅದು ಸರಿಯಾಗಿ ರುಬ್ಬಲ್ಲ ಅಂತೇಳಿ ಸಣ್ಣದಕ್ಕೆ ಹಾಕ್ಕೊಂಡಿದ್ದೆ.
ಚೂರು ಜಾಸ್ತಿ ಆಯಿತು ಅಂತೇಳಿ ದೊಡ್ಡ ಜಾರಿಗೆ ಹಾಕ್ಕೊಂಡು ಇದನ್ನ ದೊರಗೋ ಆನು ಆಫು ಮಾಡ್ಕೊಂಡು ರುಬ್ಬಬೇಕು. ಒಂದೇ ಸತಿ ಹಾಕ್ಬಿಟ್ರೆ ನುಣ್ಣಗೆ ಅಂದಾದಂಗೆ ಆಗ್ಬಿಡುತ್ತೆ. ಇದು ತರಿತರಿಯಾಗಿರ್ಬೇಕು ಒಂಚೂರು, ಆವಾಗ ರುಚಿ ಚೆನ್ನಾಗಿರುತ್ತೆ. ನೋಡಿರಿ ಈ ಥರ ಈಗ ತರಿತರಿಯಾಗಿರ್ಬೇಕು, ಹಿಂಗೆ ಒಂಚೂರು ಚೂರು ಗೊತ್ತಾಯ್ತಾ? ಒಂದಿಷ್ಟಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಇನ್ನೇನಿಲ್ಲ, ಇದಕ್ಕೆ ಒಗ್ಗರಣೆ ಕೊಟ್ಟಿವಿ ಅಂದರೆ ಮುಗೀತು. ಮತ್ತೊಂದು 2 ಚಮಚ ಎಣ್ಣೆ ಹಾಕ್ರಿ. ಆಮೇಲೆ ಇನ್ನೇನು ಸಾಸಿವೆ, ಜೀರಿಗೆ, ಒಂದು 4 ಉದ್ದಿನಕಾಳು, ಉದ್ದಿನಬೇಳೆ, ಒಂದು 4 ಕಡಲೆಬೇಳೆ ಆಯಿತಾ. ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ, ಇನ್ನೊಂದು 4 ಬೆಳ್ಳುಳ್ಳಿ, ಆಮೇಲಿಂದ ಒಂದೆರಡು ಎಲೆ ಕರಿಬೇವು ಹಾಕಿ ಒಗ್ಗರಣೆ ಒಂಚೂರು ಇದನ್ನು ಮಾಡಿ, ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನ ಇದಕ್ಕೆ ಹಾಕಿದ್ವಿ ಅಂತಂದರೆ ಮತ್ತೇನು ಬಿಸಿ ಮಾಡೋದು ಬೇಡ ಅದಕ್ಕೇನೆ, ಆಯಿತಾ. ನೋಡಿರಿ ನಾನು ಸ್ಟವ್ ಆಫ್ ಮಾಡಿದೆ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿದಾದ್ಮೇಲೆ ಅದಕ್ಕೆ ಇದನ್ನು ರುಬ್ಬಿಟ್ಕೊಂಡಿರೋದು ಹಾಕಿ ಅದೆಲ್ಲ ಹೊಂದಿಕೆ ಆಗೋ ಥರ ಗೂರಾಡಿದ್ವಿ ಅಂತಂದರೆ ರುಚಿಯಾದ ಹೀರೆಕಾಯಿ ಪಚಡಿ ಅಥವಾ ಹೀರೆಕಾಯಿ ಚಟ್ನಿ ಸಿದ್ಧವಾಯಿತು ಅಂತಲೇ ಅರ್ಥ. ನೀವೇನಾದರೂ ಮುದ್ದೆ ಜೊತೆ ತಿಂತಿದ್ದೀರಾ ಅನ್ನೋದಾದರೆ ಇದು ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಷ್ಟು ಈ ಒಂದು ಅವಣಿಗಿತ್ತು ನಾವು ತಿಂತೀವಿ ಅನ್ನೋದಾದರೆ ಹಿಂಗೆ ತಿನ್ಬೋದು. ನೀರು ಹಾಕಿದರೆ ಇರೋದಿಲ್ಲ, ಬೇಗ ಕೆಟ್ಟೋಗ್ಬಿಡುತ್ತೆ. ಇದು ಒಂದು 3-4 ದಿನ ಇರಬೇಕು ಅನ್ನೋದಾದರೆ ನೀವು ಎಣ್ಣೆ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿ ನೀವು ಇನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಇರುತ್ತೆ. ತೀರಾ ಬೇಡ ಅಷ್ಟು ದಿನ ಹಾಕಿ ಇಟ್ಕೊತೀರ, ಒಂದು 2 ದಿನ ಇಟ್ಕೊಂಡು ತಿನ್ನಿರಿ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.